ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಶುಕ್ರವಾರ ನಡೆದ ಬಕ್ರೀದ್ ಹಬ್ಬದ ಶಾಂತಿ ಸಭೆ. ಪ್ರಸನ್ನ ದೇಸಾಯಿ ಅಪರ ಜಿಲ್ಲಾ ವರಿಷ್ಠಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೆ ಮುಂಚಿತವಾಗಿ ತಿಳಿಸಬೇಕು, ಕರೆಯದೆ ಬಂದರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಸಭೆ ಕುರಿತು ಕಳೆದ ವರ್ಷ ನಡೆದ ಘಟನೆ, ಈ ಸಭೆಗೆ ಮುಸ್ಲಿಂ ಬಾಂಧವರು ಕೂಡ ಕರೆಸಬೇಕು. ಯಾಕೆಂದರೆ ಕಳೆದ ವರ್ಷ ನೀವು ಬಕ್ರೀದ್ ಹಬ್ಬದ ಸಭೆ ಮಾಡಿದರೂ ಕೂಡ ಗೋಹತ್ಯೆ ಮಾಡಿದ್ದಾರೆ. ಮಾಹಿತಿ ನೀಡಿದವರ ಮೇಲೆ ಯಾಕೆ ಪ್ರಕರಣ ದಾಖಲು? ಪೊಲೀಸ್ ಇಲಾಖೆ ಕರ್ತವ್ಯದಲ್ಲಿ ವಿಫಲರಾದರೆ ಮತ್ತೆ ಗೋಹತ್ಯೆ ಆಗಿತ್ತು. ಈ ಸಾರಿ ಕಂಡುಬಂದರೆ ಅವರು ಹಿಂದೂಗಳಿಗೆ ಅದು ಕರಾಳ ದಿನ, ಇದು ನಿಮಗೆ ಎಚ್ಚರಿಕೆ ಎಂದು ತಿಳಿಸಿದರು. ಈ ರೀತಿ ಘಟನೆ ನಡೆಯಲು ರಾಜಕೀಯ ಕುಮ್ಮಕ್ಕು ಇರುತ್ತದೆ. ಕುಮ್ಮಕ್ಕು ನೀಡಿದವರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ಅಚ್ಚುಕಟ್ಟು ಶಾಂತಿಯುತವಾಗಿ ಹಬ್ಬ ಆಚರಣೆ ಆಗಬೇಕು. ನಂತರ ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಘಟನೆಗಳು ಆಗದ ರೀತಿ ನಾವು ನೋಡ್ಕೊಳ್ತೇವೆ. ಯುವಕರು, ಸಂಘಟಿತರು ಕಾನೂನನ್ನ ಕೈಗೆ ತೆಗೆದುಕೊಳ್ಳಬೇಡಿ. ನಾವು ಇದ್ದೇವೆ, ನಮಗೆ ಸರಿಯಾದ ಮಾಹಿತಿ ಕೊಡಿ, ನಾವು ತತ್ಕ್ಷಣ ಕರ್ತವ್ಯಕ್ಕೆ ಮುಂದಾಗುತ್ತೇವೆ. ನಮ್ಮ ಪೊಲೀಸ್ ಇಲಾಖೆ ಇದನ್ನ ಕುರಿತು ವಿಶೇಷವಾಗಿ 2 ತಂಡ ರಚನೆ ಮಾಡಿದ್ದೇವೆ, ಅದು ಬಾದಾಮಿ ವಿಶೇಷವಾಗಿದೆ ಎಂದು ನಂತರ ಸಭೆ ಮುಕ್ತಾಯಗೊಳಿಸಿದ್ರು. ಹಬ್ಬ ಕಾದು ನೋಡಬೇಕಾಗಿದೆ, ಶಾಂತಿಯುತವಾಗಿ ಆಗುತ್ತಾ ಅಥವಾ ಅಶಾಂತಿಯುತವಾಗಿ ಆಗುತ್ತಾ ಎಂದು ತಿಳಿಸಿದ್ರು. ಫಸ್ಟ್ ಟೈಮ್ ನಮ್ಮ ಕರೆದ ಹೇಗೆ ಕೆಲಸ ಹೋಗಿ ನೆಕ್ಸ್ಟ್ ಅವ್ರನ್ನ ಕರೆದ ಹೇಳಿದ ಸದ್ಯಕ್ಕೆ ನಮ್ಮ ಹಿರಿಯರು, ಹುಡುಗಿಯರು, ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು, ಪೊಲೀಸರು, ಜಿಲ್ಲಾ ಆಡಳಿತ ಎಲ್ಲ ಸೇರಿ ಕೆಲಸ ಮಾಡಲಾಗತ್ರಿ. ಬರೀ ಸಂಘಟನೆ ಮೇಲೆ ಕೂಡಲೇ ಮುಂದುವರಿಸಿದ್ದು, ಸಂಘಟನೆ ಮೇಲೆ ಹೇಳಿದವ್ರ ಮೇಲೆ FIR ಆಗೋದು, ಲಾಭ ಏನೋ ಇಂಥ ಏನೋ ಅಹಿತಕರ ಘಟನೆ ನಡೀತು. ಈ ಸಲ ಏನಾರ ಬಹಳ ಇತ್ತು, ಈ ಸಲ ಏನೋ ಒಂದ ಇರಲಿಲ್ಲ. ನಮ್ಮ ತಾಲೂಕಿನಾಗ ಇಂಥ ಯಾವಾಗಷ್ಟೇ ಕಂಡು ಬಂದಿದ್ದ ಕರೆ ಆತಂದ್ರ ನಾವು ಈ ಹಬ್ಬನ ಹಿಂದೂಗಳು ಕರಾಳ ದಿನ ಅಂತ ಆಚರಿಸಬೇಕಾಗತ್ತೆ. ಇದು ನಮ್ಮ ಕಡೆಯಿಂದ ಇಂಥ ಅಹಿತಕರ ಘಟನೆ ಆಗಲಾರ್ದಂಗೆ ನೀವು ನೋಡ್ಕೊಂತೀರ ಅಂತೇಳಿ ಮೇಲೆ ನಮಗೊಂದು